ಧನುರ್ರಾಶಿ ಸಾಯಂಕಾಲದ ಹೊತ್ತಿಗೆ ಮನೆಯಲ್ಲಿ ಏನೋ ಸಮಸ್ಯೆ ಉಂಟಾಗ್ತಕ್ಕಂತಹ ಸೂಚನೆ ಇದೆ. ಆರೋಗ್ಯದ ಬಗ್ಗೆ ಒಂಚೂರು ಗಮನವನ್ನು ಹರಿಸಬೇಕು. ಪ್ರಿಯರೊಂದಿಗೆ ಜಗಳವನ್ನು ಮಾಡ್ಕೊಳ್ತೀರಿ. ಯಾರು ನಿಮಗೆ ಇಷ್ಟವೋ, ಯಾರ ಬಗ್ಗೆ ನಿಮಗೆ ಒಳ್ಳೆಯ ಅಭಿಪ್ರಾಯ ಅಭಿಮಾನ ಇರುತ್ತೋ ಅಂಥವರ ಜೊತೆಯಲ್ಲೇ ಜಗಳವಾಗುತ್ತೆ. ಅದರಲ್ಲೂ ಸ್ನೇಹಿತರ ಜೊತೆಯಲ್ಲಿ ಜಗಳವಾಗ್ತಕ್ಕಂಥದ್ದು. ಆರ್ಥಿಕವಾದಂತಹ ಲಾಭಕ್ಕೆ ಏನೂ ಕೂಡ ಕಡಿಮೆ ಇಲ್ಲ. ನಿಮ್ಮ ಜವಾಬ್ದಾರಿಯನ್ನು ಪೂರ್ಣ ಮಾಡಬೇಕು. ಈ ದಿವಸದ ಮಟ್ಟಿಗೆ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಸಕಾಲದಲ್ಲಿ ಪೂರೈಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಹೊಸದಾಗಿ ಮದುವೆ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು, ಯಾಕೋ ಹೊಂದಾಣಿಕೆ ಆಗಿ ಬರ್ತಾ ಇಲ್ಲ ಅನ್ನುವಷ್ಟು ಮನಸ್ಸಿಗೆ ಅನುಭವಕ್ಕೆ ಬರತಕ್ಕಂಥದ್ದಾಗತ್ತೆ. ಆದರೆ ಸ್ವಲ್ಪ ಹೊಂದಿಕೊಂಡು ಅನುಸರಿಸ್ಕೊಂಡು ಹೋಗ್ತಕ್ಕಂತಹ ಮನೋಭಾವವನ್ನು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ. ಮತ್ತು ಈಶ್ವರನ ಪ್ರಾರ್ಥನೆಯನ್ನು ಮಾಡಿ. ಶುಭವಾದ. ಮಕರ ರಾಶಿ ಪ್ರೇಮಿಗಳಿಗೆ ಆತಂಕ ಭಯ ಉಂಟಾಗ್ತಕ್ಕಂತಹ ದಿವಸ. ಯಾವ ತಪ್ಪನ್ನೂ ಮಾಡದೇ ಇದ್ದರೆ ಈ ಭಯ ಆತಂಕಗಳು ಏನೂ ಬೇಕಾಗಿಲ್ಲ. ನಿಮ್ಮ ಪಾಪಪ್ರಜ್ಞೆ ನಿಮಗೆ ಹೀಗೆಲ್ಲ ಕಾಡುವ ಹಾಗೆ ಮಾಡ್ತಕ್ಕಂಥದ್ದು. ವಿಶ್ವಾಸಾರ್ಹ ವ್ಯಕ್ತಿಗಳ ಸಲಹೆ ಏನಿದೆ ಅದು ಯೋಗ್ಯವಾದಂಥದ್ದು. ಯಾವ ವ್ಯಕ್ತಿಯನ್ನು ನಂಬಿದರೆ ನಮಗೇನೂ ಆಪತ್ತಿಲ್ವೋ ಅನ್ನುವಂತಹ ಭಾವನೆ ನಂಬಿಕೆ ಯಾರ ಮೇಲಿದೆಯೋ ಅಂಥವರು ಏನಾದರೂ ಒಂದು ಸಲಹೆಯನ್ನು ಕೊಟ್ಟರೆ, ಸೂಚನೆಯನ್ನು ಕೊಟ್ಟರೆ, ಮಾರ್ಗದರ್ಶನ ಮಾಡಿದರೆ, ಮಾತಾಡಿದರೆ ಅದು ಉಪಯೋಗಕ್ಕೆ ಬರುತ್ತೆ ಅಂತಕ್ಕಂಥದ್ದು. ಶಿಕ್ಷಣದಲ್ಲಿ ಗಮನಾರ್ಹವಾದಂತಹ ಪ್ರಗತಿಯನ್ನು ಕಾಣ್ತೀರಿ. ಅದು ಜೀವನ ಉಪಾಯಕ್ಕೆ ಒಂದು ದಾರಿ ಅಂತಕ್ಕಂಥದ್ದು. ದೇಹದಲ್ಲಿ ಏನೋ ದೌರ್ಬಲ್ಯಗಳು ಕಾಡ್ತಕ್ಕಂಥದ್ದು. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಬೇಕು. ಯಾವಾಗ ಆತ್ಮವಿಶ್ವಾಸ ಕುಗ್ಗಿ ಹೋಗುತ್ತೋ ಸಾಧನೆಯ ಬಗ್ಗೆ ಆಗ ಮನಸ್ಸಿಲ್ಲದೆ ಇರತಕ್ಕಂಥದ್ದು. ಮದುವೆಯ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. ಧನಾತ್ಮಕವಾದಂತಹ ಫಲ ನಿಮ್ಮದಾಗ್ತಕ್ಕಂಥದ್ದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಕ್ಕಂಥದ್ದು. ನಿಮ್ಮ ಪ್ರಯತ್ನ ವ್ಯರ್ಥವಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಅನಾರೋಗ್ಯದಿಂದ ಮುಕ್ತಿ ಸಿಗ್ತಕ್ಕಂಥದ್ದು. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅದಕ್ಕೇನೋ ಒಂದು ತಿರುವು ಸಿಕ್ಕುತ್ತೆ. ಆರೋಗ್ಯವಾಗುತ್ತೀನಿ ಅಂತಕ್ಕಂತಹ ಒಂದು ನಂಬಿಕೆ, ಆ ಒಂದು ದೃಢತೆ ನಿಮ್ಮಲ್ಲಿ ಬರತಕ್ಕಂಥದ್ದಾಗತ್ತೆ. ಅವಿವಾಹಿತರಿಗೆ ಸಿಹಿ ಸುದ್ದಿ, ಯಾರಿಗಿನ್ನು ಮದುವೆ ಆಗಿಲ್ವೋ ಅಂಥವರಿಗೆ ಆ ಒಂದು ಮಂಗಳ ಕಾರ್ಯದ ಸಿಹಿ ಸುದ್ದಿ, ಆ ಒಂದು ಸೂಚನೆ ನಿಮಗೆ ಸಿಕ್ಕುವಂಥದ್ದು. ಭೂ ಸಂಬಂಧವಾದಂತಹ ಲಾಭವೋ, ಭೂಮಿಗೆ ಸಂಬಂಧಪಟ್ಟಂತಹ ಚರ್ಚೆಯೋ, ಅದನ್ನು ಪಡ್ಕೊಳ್ತಕ್ಕಂತಹ ಒಂದು ಯೋಗ್ಯತೆಯೋ ಈ ದಿವಸ ನಿಮ್ಮದಾಗ್ತಕ್ಕಂಥದ್ದು. ಆರ್ಥಿಕವಾದಂತಹ ಸಮಸ್ಯೆ ಬಗೆಹರಿಯುವಂತಹ ಯೋಗ. ಪ್ರೇಮಿಗಳಿಗೆ ಅನುಕೂಲವಾಗ್ತಕ್ಕಂತಹ ದಿವಸ. ಹೀಗೆ ಸಾಲು ಸಾಲಾಗಿ ನಿಮಗೆಲ್ಲವೂ ಕೂಡ ಅನುಕೂಲವಾಗ್ತಾ ಇದೆ. ಇದು ಹೀಗೇ ಮುಂದುವರಿಲಿ, ನಿರ್ವಿಘ್ನವಾಗಿ ಎಲ್ಲ ಕಾರ್ಯಗಳು ನಡೀಲಿ ಅಂತ ಹೇಳಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡಬಹುದು. ಬೆಳಗ್ಗೆಯಿಂದ ಆರಾಮವಾಗೇ ಇರ್ತೀರಿ. ಯಾವುದೋ ಒಂದು ಸಣ್ಣ ನೋವು ಅಥವಾ ಆಂತರಿಕವಾಗಿ ಆಗ್ತಾ ಇರತಕ್ಕಂತಹ ಹಿಂಸೆ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಉಲ್ಬಣವಾಗಿ ಆರೋಗ್ಯದ ಸಮಸ್ಯೆ ಅನ್ನುವಷ್ಟರ ಮಟ್ಟಿಗೆ ನಿಮಗೆ ಅನುಭವಕ್ಕೆ ಬರುತ್ತೆ. ಹಳೆಯ ಕೆಲಸಗಳು ಪ್ರಗತಿಯನ್ನು ಕಾಣುವಂಥದ್ದು. ಹಿಂದೆ ಆರಂಭ ಮಾಡಿದಂತಹ ಕೆಲಸಗಳು ನಿಧಾನಗತಿಯಲ್ಲಿ ಸಾಗ್ತಾ ಇದ್ದರೆ, ಯಾವುದೋ ಕಾರಣಾಂತರದಿಂದ ನಿಂತು ಹೋಗಿದ್ದರೆ ಮರುಚಾಲನೆಯನ್ನು ಪಡ್ಕೊಳ್ತಕ್ಕಂಥದ್ದು, ಅದು ಮುಂದುವರಿಯುವಂತಹದ್ದು ಆ ಯೋಗ ಈ ದಿವಸ ಇದೆ ಅಂತ ಅರ್ಥ. ದೊಡ್ಡ ಗುರಿ ಸಾಧನೆಗೆ ಒಳಿತಾದಂತಹ ದಿವಸ. ಜೀವನದಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಮನೋಭಾವ ಇರತಕ್ಕಂಥವ್ರಿಗೆ ಈ ದಿವಸ ಅದಕ್ಕೆ ಪೂರಕವಾದಂತಹ ಒಂದು ವ್ಯವಸ್ಥೆ ಆಗುವಂಥದ್ದಾಗತ್ತೆ. ಕಿರಿಯರಿಗೆ ಮಾರ್ಗದರ್ಶನ, ಹಿರಿಯರಿಗೆ ಗೌರವ ಸಿಗ್ತಕ್ಕಂಥದ್ದು. ಹಾಗೆ ನಿಮ್ಮ ಪ್ರಯತ್ನ, ಹಾಗೆ ನಿಮ್ಮ ಒಂದು ಪ್ರಾಮಾಣಿಕವಾದಂತಹ ನಡವಳಿಕೆ ನಿಮ್ಮ ಗೌರವವನ್ನು, ಮರ್ಯಾದೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ಬೋದು. ಯಾವುದೋ ಪೂಜೆ ಪುನಸ್ಕಾರ, ದೇವಸ್ಥಾನಕ್ಕೆ ಹೋಗುವಂಥದ್ದು, ಪುಣ್ಯಕ್ಷೇತ್ರ ದರ್ಶನ, ಹೀಗೆಲ್ಲ ಒಂದಷ್ಟು ಧರ್ಮ ಕರ್ಮಾಚರಣೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.